ಬಸ್ ರೆಮ್ಯುನರೇಷನ್ ಎಷ್ಟು ಶಿಶಿರ್ ಅವ್ರು? ಗೊತ್ತಿಲ್ಲ ಸರ್, ಗೊತ್ತೇ ಇಲ್ಲ ನಂಗೆ, ನಿಜ ನಿಜ ಗೊತ್ತಿಲ್ಲ. ಓಕೆ, ಅದಂತೂ ರಿವೀಲ್ ಮಾಡಲ್ಲ ಅಂತ ನನಗೆ ಗೊತ್ತು. ಆ ರೆಮ್ಯುನರೇಷನ್ ಅಮೌಂಟ್ ಬಂದ್ಮೇಲೆ ಅದನ್ನ ಯಾವ ಕಾಸ್ಗೆ ಯೂಸ್ ಮಾಡ್ಕೋಬೇಕು ಅಥವಾ ಏನ್ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ ಅಂತ? ಬಿಕಾಸ್ ಹೇಳ್ತಿದ್ರಿ ನೀವು ನನ್ಗೆ ಬಿಗ್ ಬಾಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಹೌದು ಹೌದು, ನನಗೆ ನನ್ನ ಒಂದಷ್ಟು ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ ಇದೆ. ಅಂದ್ರೆ ನಾನು ಏನಾದರೂ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತಿದೆ. ಅದೆಲ್ಲದನ್ನು ಹೊರತುಪಡಿಸಿ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಾದ್ರೂ ಒಂದು ಥಾಟ್ ಇದ್ದಿದ್ದು ನನಗೆ ಡಾಗ್ ಶೆಲ್ಟರ್ ಓಪನ್ ಮಾಡಬೇಕು ಅಂತ ತುಂಬಾ ಮನ್ಸಿದೆ ನನಗೆ. ಅದು ಬಿಗ್ ಬಾಸ್ ಮನೆಗೆ ಹೋದ್ರೇನೆ ಅದಾಗುತ್ತೆ ಅನ್ನೋದಿತ್ತು. ಆಮೇಲೆ ನನಗೆ ಅದೇ ನಿಟ್ಟಾಗಿ ಕಾಸ್ಟ್ಯೂಮ್ಸ್ ಒಂದಷ್ಟು ಮಾಡಿಸಿದ್ದೆ ನಾನು. ಬಟ್ ಅದೊಂಚೂರು SMP ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅದ್ರ ಬಗ್ಗೆ ನಾನು ಹೇಳ್ಕೊಳಕ್ ಆಗಿರ್ಲಿಲ್ಲ ಮನೆ ಒಳಗೆ. ಅದು ಮನೆ ಲಾಂಚ್ ವೇದಿಕೆಯಲ್ಲಿ ಹೇಳ್ಕೊಳಕ್ ಆಗಿರ್ಲಿಲ್ಲ. ಬಟ್ ಮನೇಲಿ ಇದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ವಿ. ಅಂಡ್ ಐಶ್ವರ್ಯಂಗ್ ಇದ್ದಿದ್ದು ಸೇಮ್ ಥಾಟ್, ಒಂದು ಡಾಗ್ ಶೆಲ್ಟರ್ ಮಾಡಬೇಕು ಅನ್ನೋ ಥಾಟ್ ಇತ್ತು. ಸೊ ನನಗೆ ಬಿಗ್ ಬಾಸ್ ಇಂದ ಬರೋ ಅಮೌಂಟ್ ಅಲ್ಲಿ ಒಂದಷ್ಟು ಅಮೌಂಟ್ನ ಸ್ಟ್ರೀಟ್ ಡಾಗ್ಸ್ಗೆ, ನಮ್ಮ ಇಂಡಿ ಬ್ರೀಡ್ಸ್ಗೆ ಬೇಕಾಗಿರುವಂತ ಒಂದು ಶೆಲ್ಟರ್ನ ಓಪನ್ ಮಾಡಬೇಕು. ಅಂಡ್ ಅವಕ್ಕೆ ಚಿಕಿತ್ಸೆ ಅವಶ್ಯಕತೆ ಇದ್ರೆ ರೆಸ್ಕ್ಯೂಗಳು ಮಾಡಬೇಕು ಅನ್ನೋ ಒಂದಷ್ಟು ಪ್ಲಾನ್ಸ್ ಇದೆ ನನಗೆ. ಸೊ ಅದನ್ನ ನಾನು ತುಂಬಾ ಸೀರಿಯಸ್ ಆಗಿ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.